ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರ ಇವತ್ತು ಅಂಗೀಕಾರ ಆಗಿದೆ. ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಸಲ್ಲಿಸಿದರು. ಅದನ್ನ ರಾಜ್ಯಪಾಲರು ಈಗ ಅಂಗೀಕರಿಸಿದ್ದಾರೆ. ಅಂಗೀಕರಿಸಿ ಅಧಿಸೂಚನೆಯನ್ನ ಕೂಡ ಹೊರಡಿಸಿದ್ದಾರೆ. ಮುಖ್ಯಮಂತ್ರಿ ಸಲ್ಲಿಸಿರುವಂತಹ ರಾಜೀನಾಮೆಯನ್ನ ನಾನು ಅಂಗೀಕರಿಸಿದ್ದೀನಿ ಮತ್ತು ಇಡೀ ಸಚಿವ ಸಂಪುಟವನ್ನು ವಿಸರ್ಜನೆ ಮಾಡಿದ್ದೀನಿ ಅಂತ ರಾಜ್ಯಪಾಲರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿಯ ಪ್ರಮಾಣ ವಚನದವರೆಗೂ ಕೂಡ ಸಿದ್ದರಾಮಯ್ಯ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮಂತ್ರಿಮಂಡಲ ವಿಸರ್ಜನೆಯಾಗಿದೆ. ಇಮಿಡಿಯೇಟ್ ಎಫೆಕ್ಟ್. ಯಾರೆಲ್ಲ ಮಂತ್ರಿಗಳಿದ್ರೋ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಅವರೆಲ್ಲರೂ ಮಾಜಿಗಳಾಗಿದ್ದಾರೆ. ಎಲ್ಲ ಮಂತ್ರಿಗಳು ಮಾಜಿಗಳಾದರೂ ಸಿದ್ದರಾಮಯ್ಯ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದಿನ ಪ್ರಮಾಣ ವಚನದವರೆಗೂ ಕೂಡ ಮುಂದುವರಿತಾರೆ. ನಿನ್ನೆ ರಾಜೀನಾಮೆಯನ್ನು ಸಲ್ಲಿಸಿದ್ರು ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ. ಇವತ್ತು ಅಧಿಸೂಚನೆ ಹೊರಡಿಸಲಾಗಿದೆ. 29ನೇ ತಾರೀಕು ಗವರ್ನರ್ ಆಫ್ ಕರ್ನಾಟಕದ ರಾಜ್ಯಪಾಲರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ತಮ್ಮ ಪರಮಾಧಿಕಾರವನ್ನು ಬಳಸಿ ಮುಖ್ಯಮಂತ್ರಿಗೆ ಸಲ್ಲಿಸಿರುವಂತಹ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಜೊತೆಗೆ ಶ್ರೀ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡ್ ಡಿಸಾಲ್ವ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಹಿಮ್. ನೋಡ್ತಾ ಇದ್ದೀರಿ, ಇದು ನೋಟಿಫಿಕೇಶನ್. ರಾಜ್ಯ ಭವನ ಲೋಕಭವನ ಹೊರಡಿಸಿರುವಂತಹ ಅಧಿಸೂಚನೆಯ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಿ. 29ನೇ ತಾರೀಕಿಗೆ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತಹ ರಾಜೀನಾಮೆ ಅಂಗೀಕಾರಗೊಂಡಿದೆ. ಮುಂದಿನ ಮುಖ್ಯಮಂತ್ರಿಯ ಪದಗ್ರಹಣದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀರಿ. ಇದು ಅಧಿಸೂಚನೆ, ಲೋಕಭವನದಿಂದ ಹೊರಡಿಸಲಾಗಿರುವಂತಹ ನೋಟಿಫಿಕೇಶನ್. ಮುಖ್ಯಮಂತ್ರಿಗಳ ರಾಜೀನಾಮೆ ಅಂಗೀಕಾರ ಆಗಿದೆ. ಅವರ ಕ್ಯಾಬಿನೆಟ್ ಡಿಸಾಲ್ವ್ ಆಗಿದೆ, ವಿಸರ್ಜನೆಯಾಗಿದೆ. ಇಮಿಡಿಯೇಟ್ ಎಫೆಕ್ಟ್. ಎಲ್ಲ ಮಂತ್ರಿಗಳು ಮಾಜಿಗಳಾದರು. ಸಿದ್ದರಾಮಯ್ಯ ಮಾತ್ರ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದಿನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಕೂಡ ಮುಂದುವರಿತಾರೆ. ನಿನ್ನೆ ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿ ಸುದ್ದಿಗೋಷ್ಠಿ ನಡೆಸಿದಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ, ಆದಷ್ಟು ಶೀಘ್ರ ಅದು ಆಕ್ಸೆಪ್ಟ್ ಆಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀನಿ ನಾನು. ರಾಜ್ಯಪಾಲರ ಅನುಪಸ್ಥಿತಿ ಇತ್ತು. ನಿನ್ನೆ ರಾತ್ರಿ ಬಂದ್ರವರು. ಇವತ್ತು ಬೆಳಗ್ಗೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅಧಿಸೂಚನೆಯ ಫೋಟೋ ನೋಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳ ರಾಜೀನಾಮೆ ಅಂಗೀಕಾರ ಆಗಿದೆ. ನಿನ್ನೆ ಈ ಹೊತ್ತಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಇವತ್ತು ಈ ಹೊತ್ತಿಗೆ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ನಿನ್ನೆವರೆಗೆ ಮಂತ್ರಿಗಳಾಗಿದ್ದವರು ಎಲ್ಲ ಈ ಹೊತ್ತಿಗೆ ಮಾಜಿಗಳಾದರು. ನೋಡ್ತಾ ಇದ್ದೀರಿ, ರಾಜೀನಾಮೆ ಪತ್ರ ಇದು. ಮುಖ್ಯಮಂತ್ರಿ ಸಲ್ಲಿಸಿರುವಂತ ರಾಜೀನಾಮೆಯ ಪತ್ರ, ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ದಂತ ರಾಜೀನಾಮೆಯ ಪತ್ರ. ಇದು ನೋಟಿಫಿಕೇಶನ್. ರಾಜೀನಾಮೆ ಅಂಗೀಕಾರಗೊಂಡಿದೆ ಅನ್ನುವಂತ ಅಧಿಸೂಚನೆ. ಎರಡನ್ನ ಕೂಡ ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಲ್ಲಿಸಿರುವಂತ ರಾಜೀನಾಮೆಯ ಪತ್ರ, 1 ಸಾಲಿನ ರಾಜೀನಾಮೆಯ ಪತ್ರ. ಅದರಲ್ಲಿ ನಾನು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತಾ ಇದ್ದೀನಿ, ಅದನ್ನು ಆಕ್ಸೆಪ್ಟ್ ಮಾಡಿ ಅಂತ ಸಿದ್ದರಾಮಯ್ಯ ಅವರು ನಿನ್ನೆ 1 ಸಾಲಿನ ರಾಜೀನಾಮೆಯ ಪತ್ರವನ್ನು ಸಲ್ಲಿಸಿದರು. ಅದನ್ನ ಸ್ವೀಕರಿಸಿದಂತ ಲೋಕಭವನ ಇವತ್ತು ರಾಜ್ಯಪಾಲರು, ಅಂದ್ರೆ ನಿನ್ನೆ ರಾತ್ರಿ ರಾಜ್ಯಪಾಲರು ಬಂದ ನಂತರ ಇವತ್ತು ಅದನ್ನು ಸ್ವೀಕರಿಸಿ, ನಿನ್ನೆ ಸ್ವೀಕರಿಸಿದ ರಾಜೀನಾಮೆ ಪತ್ರವನ್ನು ಇವತ್ತು ಅಂಗೀಕರಿಸಿ ಅಧಿಸೂಚನೆಯನ್ನು ಹೊರಡಿಸಿದೆ. ನೋಡ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತಹ ರಾಜೀನಾಮೆಯ ಪತ್ರ ಇದು ಒಂದು ಸೈಡ್. ಮತ್ತೊಂದು ಕಡೆ
ಲೋಕಭವನದಿಂದ ಪ್ರಕಟವಾಗಿರುವಂತ ಅಧಿಸೂಚನೆ. ರಾಜೀನಾಮೆ ಅಂಗೀಕಾರ ಆಗಿದೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಮಾಜಿಗಳಾದರೂ ಸಿದ್ದರಾಮಯ್ಯ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದವರೆಗೂ ಕೂಡ ಮುಂದುವರಿತಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಸಿದ್ದರಾಮಯ್ಯ ಅವರು ಬಂದ ನಂತರ ಕರೆಸ್ಕೊಳ್ಬಹುದು ಅನ್ನುವಂಥ ಸಾಧ್ಯತೆಗಳಿತ್ತು, ಬಟ್ ಅದರ ಅವಶ್ಯಕತೆ ಬೀಳಲಿಲ್ಲ ಅಂತ ಅನ್ಸುತ್ತೆ ಲೋಕಭವನಕ್ಕೆ. ರಕ್ಷತಾ, ಅವಶ್ಯಕತೆ ಯಾಕೆ ಬೀಳಲಿಲ್ಲ ಅನ್ನೋದು ಅದು ರಾಜ್ಯಪಾಲರ ವಿವೇಚನೆ. ಯಾಕೆಂದರೆ ರಾಜೀನಾಮೆಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿ ಸೆಕ್ರೆಟರಿ ಕೈಗೆ ಕೊಟ್ಟು ಬಂದ ಮೇಲೆ ಸುದ್ದಿಗೋಷ್ಠಿಯಲ್ಲಿ ಬಹಳ ಬಹಿರಂಗವಾಗಿ ಹೇಳಿದ್ದಾರೆ, ನಾನು ಸ್ವಯಂ ಇಚ್ಛೆಯಿಂದ ರಾಜೀನಾಮೆಯನ್ನು ಸಲ್ಲಿಸುತ್ತಿದ್ದೇನೆ ಅಂತ. ರಾಜ್ಯಪಾಲರಿಗೆ ಯಾರ್ದಾರು ಒತ್ತಡದ ಕಾರಣಕ್ಕಾಗಿ ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೋ ಅಥವಾ ಪಕ್ಷದ ಒಳಗೆ ಗೊಂದಲದ ಕಾರಣಕ್ಕಾಗಿ ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೋ, ಈ ಥರದ ಏನಾದರೂ ಗೊಂದಲಗಳು ಕಂಡು ಬಂದಿದ್ರೆ ನಿಶ್ಚಿತವಾಗಿ ಅವರನ್ನು ಕರೆಸಿಯೇ ಕೇಳಿ, ಅಂದರೆ ನೀವು ಖುದ್ದಾಗಿ ರಾಜೀನಾಮೆ ಸಲ್ಲಿಸಿದ್ದೀರಾ, ಯಾರಾದರೂ ಒತ್ತಡ ಹಾಕಿದಾರಾ, ನಿಮ್ಮ ಮೇಲೆ ಏನಾದರೂ ಒತ್ತಡಗಳಿದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನು ಪಡೆದುಕೊಂಡ ಬಳಿಕ ಅಂಗೀಕಾರ ಮಾಡ್ತಾ ಇದ್ರು. ಆದರೆ ಆ ಥರದ ಪರಿಸ್ಥಿತಿ ಇಲ್ಲ. ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಸುದ್ದಿಗೋಷ್ಠಿಯಲ್ಲಿ ಸ್ವಯಂ ಇಚ್ಛೆಯಿಂದ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದರು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವರನ್ನು ಮತ್ತೆ ಲೋಕಭವನಕ್ಕೆ ಕರೆಸಿ ಸ್ಪಷ್ಟನೆ ಕೇಳುವಂತಹ ಅನಿವಾರ್ಯತೆ ಕೂಡ ರಾಜ್ಯಪಾಲರಿಗೆ ಸೃಷ್ಟಿಯಾಗಿಲ್ಲ. ಅವರು ರಾತ್ರಿ ಬಂದ ಮೇಲೆ ರಾಜೀನಾಮೆ ಪತ್ರವನ್ನು ನೋಡಿದರು, ಬೆಳಗ್ಗೆ ಅದನ್ನು ಅಂಗೀಕರಿಸಿ ಈಗ ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ. ಈಗಾಗಲೇ ಪ್ರೊಸೀಡಿಂಗ್ಸ್ ನೋಟಿಫಿಕೇಶನ್ ಆಗಿದೆ, ಅಂದರೆ ಹೇಗೆ ಪ್ರಕ್ರಿಯೆ ಆಗುತ್ತೆ ರಾಜೀನಾಮೆ ಅಂಗೀಕಾರದ ಅನ್ನೋದು ಕೂಡ ಹೊರಡಿಸಿದ್ದಾರೆ. ಇನ್ನೊಂದು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಮುಖ್ಯಮಂತ್ರಿಗಳ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿದ್ದೀನಿ ಅಂತೇಳಿ ಅವರಿಗೂ ಪತ್ರ ರವಾನೆ ಮಾಡಿದ್ದಾರೆ. ಇನ್ನೊಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಪತ್ರವನ್ನು ರವಾನೆ ಮಾಡಿದ್ದಾರೆ. ನೀವು ನೀಡಿದಂಥ ರಾಜೀನಾಮೆಯನ್ನು ನಾವು ಅಂಗೀಕರಿಸಿದ್ದೀವಿ ಅಂತೇಳಿ ಅವರಿಗೂ ಕೂಡ ಒಂದು ಪತ್ರವನ್ನು ರವಾನೆ ಮಾಡಿದ್ದಾರೆ. ಒಂದು ನೋಟಿಫಿಕೇಶನ್, ಇನ್ನೊಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಇನ್ನೊಂದು ರಾಜೀನಾಮೆ ನೀಡಿದಂಥ ಸಿದ್ದರಾಮಯ್ಯನವ್ರಿಗೂ ಕೂಡ ನಿಮ್ಮ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿದ್ದೀವಿ ಅಂಥೇಳಿ ಅವ್ರಿಗೂ ಒಂದು ಕನ್ಫರ್ಮೇಷನ್ ಲೆಟರನ್ನು ವಾಪಸ್ ಕಳಿಸಲಾಗಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಈಗ ಮಾಜಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅವರ ಇಡೀ ಸಚಿವ ಸಂಪುಟ ವಿಸರ್ಜನೆಯಾಗಿದೆ. ಮುಂದಿನ ಪ್ರಕ್ರಿಯೆಗಳು ಈಗ ಆರಂಭ ಆಗುತ್ತೆ. ಶಾಸಕಾಂಗ ಪಕ್ಷ ಸಭೆ ಯಾವಾಗ ಕರೀತಾರ ಆಗ ಇನ್ನೊಬ್ಬ ಶಾಸಕಾಂಗ ನಾಯಕನ ಆಯ್ಕೆ ಮಾಡಿ ಆನಂತರ ಅದನ್ನು ಗವರ್ನರ್ಗೆ ಕಳಿಸ್ಕೊಡ್ತಾರೆ. ಗವರ್ನರ್ ಸರ್ಕಾರ ರಚಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಬೆಳವಣಿಗೆಗಳು ನಡೀಬೇಕು. ಇದರ ನಡುವೆ ದೆಹಲಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಯಾಕೆಂದರೆ ವಿಧಾನ ಪರಿಷತ್, ರಾಜ್ಯಸಭೆ ಚುನಾವಣೆ ಇದೆ. ಕೇವಲ ಮುಖ್ಯಮಂತ್ರಿ ಮಾತ್ರ ಪ್ರಮಾಣ ವಚನ ತೆಗೆದುಕೊಳ್ಬೇಕಾ, ಅವರ ಜೊತೆಗೆ DCMಗಳು ಮಾತ್ರ ತೆಗೆದುಕೊಳ್ಬೇಕಾ, ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಮಾಡಬೇಕಾ ಬೇಡವಾ? ಅದೇ ವಿಚಾರಕ್ಕೆ ಸಂಬಂಧಿಸಿದಂತ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.